ಪರಮೇಶ್ವರನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದರ ಜೊತೆಗೆ ಪರಶುವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದವನು ನಾನು. ನಾನು ಈಡೇರಿಸುವುದಕ್ಕೆ ಮುಂದಾಗ್ತೇನೆ. ಆ ಸಂದರ್ಭದಲ್ಲಿ ಅದನ್ನ ತಡೆಯುವುದಕ್ಕಾಗಿ ಪ್ರತ್ಯಕ್ಷ ಪರಾಶಿವನೇ ಬರಲಿ, ಸೃಷ್ಟಿಕರ್ತಾವನಾದ ಬ್ರಹ್ಮದೇವನೇ ಬರಲಿ, ಸುಮನಸಾದಿ ದೇವತೆಗಳೇ ಬರಲಿ, ಯಾರನ್ನು ಲೆಕ್ಕಿಸದೆ ನಿಮ್ಮ ಮಾತನ್ನು ಪೂರೈಸ್ತೇನೆ. ಸಂತೋಷ ಆಯ್ತು ಮಗನೇ. ಪಿಡಿದಾಯುಧದಲ್ಲಿ ವನಿತೆಯ ಮೂರ್ಧವನು, ಈ ವನಿತೆಯ ಮೂರ್ಧವನು ಅನುಮಾನಿಸದಿ ಕ್ಷಣದಲ್ಲಿ ತೇಜ ಜನಮನ್ನು ಮತ್ತ ಸಖನು. ಮಸಯುದ್ಧ ಕೊಂಡಲ್ಲಿಯ ರಾಮನು, ಮಸಯುದ್ಧ ಕೊಂಡಲ್ಲಿಯ ರಾಮನು, ಮಸಯುದ್ಧ 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 ಕೊಂಡಲ್ಲಿಯ ರಾಮನು. ಭೂಮಿ ಹೊರದೇ ಇರುವ ಪಾಪಿಯಾದ ನನಗೆ ನೀವು ಒಲಿದು ವರ ಕೊಡ್ತಾ ಇದ್ದೀರಾ? ಪ್ರಪಂಚದಲ್ಲಿ ಯಾರು ಮಾಡಿರದ, ಯಾರು ಮಾಡಬಾರದ, ಯಾರು ಮಾಡಲಿಕ್ಕಾಗದ ಘೋರ ಕೃತ್ಯವನ್ನು ಮಾಡಿದವನಪ್ಪ ನಾನು. ಅಂದು ಈ ಆಶ್ರಮದಿಂದ ಹೊರಟು ಹೋಗುವಾಗ ಇಲ್ಲಿಯ ಶಾಂತಿಯನ್ನು ಮೈಮನವನ್ನು ತುಂಬಿಸಿಕೊಂಡಿದ್ದೆ.
ದೀರ್ಘ ಸ್ವರದಲ್ಲಿ ನೀವು ಕೂಗಿದಾಗ ಓಡಿ ಬಂದ ನನಗೆ ಇಲ್ಲಿಯ ವಾತಾವರಣವು ಅರ್ಥವಾಯಿತು. ಶಾಂತಿಧಾಮದಂತಿರುವಂತಹ ನಮ್ಮಿ ಆಶ್ರಮ ಭೂಮಿ ಕ್ರಾಂತಿಯ ಪ್ರತಿರೂಪವಾಗಿತ್ತು. ನಿಶ್ಚಯಾವಸ್ಥೆಯಲ್ಲಿ ಬಿದ್ದಿರುವಂತಹ ಅಣ್ಣಂದಿರು, ಮೂಕವೇದನೆಯನ್ನು ಅನುಭವಿಸುತ್ತಿರುವಂತಹ ಅಮ್ಮ, ಪ್ರತ್ಯಕ್ಷ ಪರಯುವನಂತೆ ಕ್ರೋಧಾವಿಷ್ಟರಾದಂತಹ ನೀವು ಇದನ್ನು ಕಂಡಾಗ ನಿಮ್ಮ ಮಾತನ್ನು ಈಡೇರಿಸಬೇಕು ಅಂತ ನನಗನ್ನಿಸಿತು. 100 ಮಂದಿ ಗುರುವಿಗಿಂತಲೂ ಒಬ್ಬ ತಂದೆ ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತದಪ್ಪ. ತಂದೆಯ ಮಾತನ್ನು ಪೂರೈಸಬೇಕಾದ್ದು ಮಗನಾಗಿ ಕರ್ತವ್ಯ. ಆದರೆ ತಂದೆಗೋಸುಗ ಮಾಡಿದ ಕಾರ್ಯವಾದರೇನು? 6 ಸಾರಿ ಭೂಪ್ರದಕ್ಷಿಣೆ, 10 ಸಾರಿ ಕಾಶಿ ಯಾತ್ರೆ, 100 ಸಾರಿ ಸೇತು ಸ್ನಾನ. ಇದನ್ನು ಮಾಡಿದವನಿಗೆ ಏನೆಲ್ಲ ಪುಣ್ಯವು ಪ್ರಾಪ್ತವಾಗ್ತದೋ ಅಂತಹ ಪುಣ್ಯಗಳೆಲ್ಲವೂ ತಾಯಿಯ ಪ್ರದಕ್ಷಿಣೆ ವಂದನೆಯಿಂದ ಮಾತ್ರ ಮಕ್ಕಳಿಗಾಗ್ತದಂತಪ್ಪ. ಅಂತಹ ಮಾತೃ ದೇವತೆಯನ್ನೇ ಕಡಿದು ಚೆಲ್ಲಿದ ಪಾಪಿ ನಾನು. ಆಗಲಿ, ನನ್ನ ಕಾಯಕದಿಂದ ನೀವು ಪ್ರಸನ್ನರಾಗಿದ್ದೀರಿ ಅಂತಾದ್ರೆ ಖಂಡಿತ ಅರ್ಥವಾಯಿತಪ್ಪ. ನಿಗ್ರಹ ಅನುಗ್ರಹ ಸಂಪನ್ನರು ನೀವು. ನಿಮಗೇನೋ ಮಾಡುವುದಕ್ಕಾಗದೆ ಮಗನನ್ನು ಕರೆದದ್ದಲ್ಲ, ನೀವು ಮಾಡಬಾರದೆಂದು ನನ್ನಲ್ಲಿ ಮಾಡಿಸಿದ್ದೀರಿ. ಹಾಗೆ ಅನುಗ್ರಹ ಗುಣವುಳ್ಳ ನೀವಿಂದು ಪ್ರಸನ್ನ ವದನರಾಗಿ ಕೈ ಎತ್ತಿ ನಿಂತಿದ್ದೀರಿ. ಬೇಕಾದ ವರವನ್ನು ಕೇಳ್ತೇನಪ್ಪ. ಆಶ್ರಮಕ್ಕೆ ಕಾಲಿಟ್ಟ ಮೊದಲ ಬಾರಿ ನನಗೆ ದರ್ಶನವಾದ್ದು ಜಡಾವಸ್ಥೆಯಲ್ಲಿ ಬಿದ್ದಿರುವಂತಹ ನನ್ನ ಅಣ್ಣಂದಿರು, ಮುಗ್ಧರು. ತಾವೇನು ಮಾಡಿದರೆ ಸರಿ, ಏನು ಮಾಡಿದರೆ ತಪ್ಪು ಎನ್ನುವುದು ಅವರಿಗೆ ಗೊತ್ತಿಲ್ಲ. ಪಿತೃಭಕ್ತಿ, ಮಾತೃಭಕ್ತಿ, ದೈವ ಭಕ್ತಿ ಇದು ಮಾತ್ರ ಅವರ ಬದುಕಿನ ಉಸಿರು ಅಂತ ತಿಳ್ಕೊಂಡ ನನ್ನಣ್ಣಂದಿರು ಪುನಶ್ಚೇತನ ಹೊಂದುವಂತೆ ಒಂದು ವರವನ್ನು ಅನುಗ್ರಹಿಸಿಯಪ್ಪ. ಅವರು ನನ್ನ ಮಕ್ಕಳೇ ಅಲ್ಲವೇನು? ಈಗ ನಿನ್ನಿಷ್ಟದಂತೆ ಅವರನ್ನ ಬದುಕಿಸ್ತಾ ಇದ್ದೀನಿ. ಮತ್ತೆ ಬರಬೇಡಿ, ಇಲ್ಲಿ ಹೋಗಿ. ಬಂದಾರ ಆಯ್ತು, ನಿಮ್ಮ ಮುಖ ನೋಡಿದ್ರು ಬಂದಾರ. ಹೌದು ಮಗ, ಅಲ್ವಾ? ಒಂದು ವರವನ್ನು ನೀಡಿದೆ, ನೀನು ಬಯಸಿದೆ, ಈಡೇರಿಸಿದ್ದೇನೆ ನಾನು. 2 ವರಗಳು ಹೇಳು. ಇದು ನನ್ನ ಕೊಡಲಿಯಲ್ಲಿ ಅಂಟಿದೆ. ಪಾಪದ ಲೇಪವೋ ಎಂಬಂತೆ ಕಣ್ಣು ಕೊಕ್ಕುತ್ತಾ ಇದೆ. ತಾಯಿಯ ಕತ್ತನ್ನು ಕತ್ತರಿಸಿ ಚೆಲ್ಲಿದ ರಕ್ತ. ಅಂದರೆ ಪಾಪವು ಮಾತೃ ಹತ್ಯಾ ಪಾತಕವು ನನಗಂಟಿದೆ ಎನ್ನುವುದು ಸ್ಪಷ್ಟ. ಇದು ಪರಿಹಾರ ಆಗುವ ಹಾಗೆಯೂ ಸತ್ತು ಬಿದ್ದಿರುವಂತಹ ನನ್ನ ತಾಯಿ ಮತ್ತೆ ಬದುಕುವಂತೆಯೂ ವರವನ್ನು ಅನುಗ್ರಹಿಸಿ. ಇದು ಒಂದೇ ವರದಲ್ಲ, 2 ಬೇರೆ ಬೇರೆ? ಒಂದೇ ವರದಲ್ಲಿ ಇನ್ನೊಂದು ವರ ಬೇರೆ ಉಂಟು. ಮಗನೇ ಸರಿ, ಕೇಳಿದ್ದು 3 ವರ ಅಲ್ವಾ? ನಾನು 3 ಕೇಳಬೇಕಲ್ಲ. ನೀನು ತಾಯಿಯ ತಲೆ ಕಡಿದಂತ ಪಾಪ ಲೇಪಿಸಬಾರದು ಬಂದು ಹೇಳಿದೆ. ಅದು ರಕ್ತ ಸಿಕ್ತವಾದ್ರಿಂದ ಪಾಪ ಲೇಪನ ಭೀತಿ. ಆಮೇಲೆ ತಾಯಿಯನ್ನ ಕೊಂದದ್ದು ಮಹಾಪರಾಧ. ಈ ನೆಲೆಯಲ್ಲಿ ನಾನು ಕೇಳಿದ್ದೆ. ಈ ಸತ್ಯವನ್ನು ಒಪ್ಪಿ ನಿನಗೋಸ್ಕರವಾಗಿ ಇದು ಮಡಿದು ಬಿದ್ದಂತಹ ನಿನ್ನ ಅಮ್ಮನನ್ನ ಬದುಕಿದ್ದೇನೆ.